ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ರಾಕೇಶ್ ಪೂಜಾರಿ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ನಟ ರಾಕೇಶ್ ಪೂಜಾರಿ ಸಾವನ್ನಪ್ಪಿರುವಂಥದ್ದು. ಮೆಹಂದಿ ಕಾರ್ಯಕ್ರಮದಲ್ಲಿ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ರು ರಾಕೇಶ್. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಘಟನೆ ಇದು. ರಿಯಾಲಿಟಿ ಶೋ, ಧಾರಾವಾಹಿ, ಸಿನಿಮಾಗಳಲ್ಲೂ ಕೂಡ ರಾಕೇಶ್ ನಟಿಸಿದ್ದಾರೆ. ರಾಕೇಶ್ ನಿಧನಕ್ಕೆ ಸ್ಯಾಂಡಲ್ವುಡ್ನ ಹಲವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ನಿನ್ನೆ ಆಪ್ತರೊಬ್ಬರ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡ್ಯಾನ್ಸ್ ಕೂಡ ಮಾಡಿದರು. ತಡರಾತ್ರಿಯವರೆಗೂ ಸ್ನೇಹಿತರ ಜೊತೆಗಿದ್ದರು. ಇದ್ದಕ್ಕಿದ್ದ ಹಾಗೇನೆ ಲೋ BP ಆಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕುಸಿದು ಬಿದ್ದಂತಹ ರಾಕೇಶ್ ಪೂಜಾರಿ ಮೇಲೆದ್ದೇ ಇಲ್ಲ, ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಕನ್ನಡ ಚಿತ್ರರಂಗದ ಹಲವರು ಕೂಡ ರಾಕೇಶ್ ನಿಧನಕ್ಕೆ ಸಂತಾಪವನ್ನು ಸೂಚಿಸಿರುವಂಥದ್ದು, ಕಂಬನಿಯನ್ನು ಮಿಡಿದಿರುವಂಥದ್ದು. ಬರೀ 30-31 ವರ್ಷದ ರಾಕೇಶ್ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿರುವಂಥದ್ದು. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ರಾಕೇಶ್ ಪೂಜಾರಿ ನಿಧನ. ನಟಿ ರಕ್ಷಿತಾ ಪ್ರೇಮ್ ಭಾವುಕವಾಗಿ ಪೋಸ್ಟ್ ಮಾಡಿದ್ದಾರೆ. ರಾಕೇಶ್ ನಿಧನವನ್ನು ಸಹಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಕಣ್ಣೀರಿಟ್ಟಿದ್ದಾರೆ. ನಿನ್ನಂತಹ ವ್ಯಕ್ತಿ ನನ್ನ ಹೃದಯದಲ್ಲಿ ಎಂದಿಗೂ ಕೂಡ ನೆಲೆಸಿರ್ತಾರೆ. ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಕೇಳಿ ನಟಿ ರಕ್ಷಿತಾ ಪ್ರೇಮ್ ಅವರು ತಮ್ಮ ನೋವನ್ನು ತೋಡ್ಕೊಂಡಿರುವಂಥದ್ದು. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ಜಡ್ಜ್ ಕೂಡ ಆಗಿದ್ರು ರಕ್ಷಿತಾ ಪ್ರೇಮ್. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ದೀಪಕ್ ಜೈನ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್, ಏನಾಗಿತ್ತು ರಾಕೇಶ್ಗೆ? ಹಾರ್ಟ್ ಅಟ್ಯಾಕ್ ಅನ್ನೋದು ಗೊತ್ತಾಗ್ತಾ ಇತ್ತು. ಕಳೆದ ರಾತ್ರಿ ಏನಾಯಿತು ಅಂಥೇಳಿ? ಪ್ರೇಮ್, ನಿನ್ನೆ ಸುಮಾರು 3-4 ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ರು ರಕ್ಷಿತ್ ಅವರು. ಆ ಸಂದರ್ಭದಲ್ಲಿ ರಾಕೇಶ್ ಕಾರ್ಕಳದ ಮೆಹಂದಿ ಕಾರ್ಯಕ್ರಮಕ್ಕೆ, ಅವರ ಒಬ್ಬರ ಗೆಳೆಯರ ಮೆಹಂದಿ ಕಾರ್ಯಕ್ರಮ ಆಗಿತ್ತು. ಇವತ್ತು ಮದುವೆ ಇತ್ತು. ಮದುವೆಯ ಮುಂಚಿನ ದಿನದ ಮೆಹಂದಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಅವರು ಡ್ಯಾನ್ಸ್ ಕೂಡ ಮಾಡಿದ್ರು, ಗೆಳೆಯರ ಜೊತೆ ಮೋಜು ಮಸ್ತಿಯಲ್ಲಿ ತೊಡಗಿಕೊಂಡಿದ್ರು ಅನ್ನುವಂಥದ್ದು. ಆದ್ರೆ ಏಕಾಏಕಿಯಾಗಿ ಅವರು ಕುಸಿದು ಬಿದ್ದಿದ್ದಾರೆ. ಅಂದ್ರೆ ಲೋ BP ಅಂತೇಳಿ ಹೇಳಲಾಗಿತ್ತು. ತಕ್ಷಣ ಅವರನ್ನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿದ್ರು. ಈ ನಡುವೆ ಅವರು ಸಂಪೂರ್ಣವಾಗಿ ಲೋ BP ಒಳಗಾಗಿದ್ರು ಮತ್ತು ಹೃದಯಾಘಾತಕ್ಕೆ ಕೂಡ ಒಳಗಾಗಿದ್ರು ಅನ್ನುವಂತಹ ಮಾಹಿತಿಯನ್ನ ವೈದ್ಯರು ನೀಡ್ತಾರೆ. ರಾಕೇಶ್ ಮೂಲತಃ ಉಡುಪಿ ಜಿಲ್ಲೆಯವರು. ಅವರು ತನ್ನ PUC ಓದ್ತಾ ಇರ್ಬೇಕಾದ್ರೆ ರಂಗಭೂಮಿಯಲ್ಲಿ, ಕನ್ನಡ ಮತ್ತು ತುಳು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ರು ಮತ್ತು ಖಾಸಗಿ ಚಾನೆಲ್ಗಳಲ್ಲಿ ಅವರು ಕೆಲಸವನ್ನ ಮಾಡ್ಕೊಂಡಿದ್ರು. ಆ ನಂತರ ಝೀಯಲ್ಲಿ ಅವರು ಗೆದ್ದ ನಂತರ ರಾಜ್ಯ ಮಟ್ಟದ ಕಾಮಿಡಿ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿದ್ರು. ಈ ಒಂದು ನಿಧನದಿಂದಾಗಿ ತೀವ್ರ ಸಂತಾಪವನ್ನ ಕಲಾವಿದರು ಮತ್ತು ಅವರ ಗೆಳೆಯರು ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಮಾಹಿತಿಗಾಗಿ.